ಮುದ್ದು ಮುದ್ದು ಮಕ್ಕಳೇ, ಎದ್ದು ಎದ್ದು ಬನ್ನಿ. ಇವತ್ತು ವಿವೇಕಾನಂದರ ಮತ್ತೊಂದು ಕತೆ ತಂದಿದ್ದೀನಿ ನಿಮಗಾಗಿ. ಹೌದಾ, ಯಾವುದದು ಆ ಕತೆ ಅಂತ ಕೇಳ್ತೀರಾ? ಅವ್ರ ಕತೆ ಕೇಳೋಕ್ಕೆ ತುಂಬ ಇಷ್ಟ ನಮಗೆಲ್ಲ. ಮತ್ತ್ಯಾಕೆ ತಡ, ವಿವೇಕಾನಂದರ ಸಂದೇಶ ಏನು ಅಂತ ನೋಡೇ ಬಿಡೋಣ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅನ್ನೋದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ತಾಯಿ ಹಾಕಿಕೊಟ್ಟ ಮೊದಲ ಬುನಾದಿ ಭದ್ರವಾಗಿದ್ದರೆ ಆ ಮಗುವಿನ ಬಾಳು ಹಸನಾಗುತ್ತೆ, ಭವ್ಯವಾಗುತ್ತೆ ಅನ್ನೋದಕ್ಕೆ ನಾನು ಈಗ ಹೇಳೋ ಈ ಕಥೆನೇ ಒಂದು ಉದಾಹರಣೆ ಆಗಿದೆ. ವಿವೇಕಾನಂದರ ಬಾಲ್ಯದ ನಾಮಧೇಯ ನರೇಂದ್ರ ದತ್ತ ಅಂತ ಆಗಿತ್ತು. ಅವರ ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾದ ಹೆಸರುವಾಸಿಯಾದ ವಕೀಲರಾಗಿದ್ದರು. ಹಾಗಾಗಿ ಮನೆಗೆ ಬರೋರು ಹೋಗುವವರ ದಂಡು ಸದಾ ಇದ್ದೇ ಇರ್ತಿತ್ತು. ಮನೆಯಲ್ಲಿ ಎಲ್ಲೆಲ್ಲೋ ಸಮೃದ್ಧಿ ತುಂಬಿತ್ತು. ಸಂಪತ್ ಲಕ್ಷ್ಮಿಯ ಕಿಲಕಾರಿಯ ಕಲರವ ಮನೆ ತುಂಬ ಹರಡಿತ್ತು. ಮನೆ ತುಂಬ ಆಳು ಕಾಳು ವೈಭವ ವೈಭೋಗ ಇತ್ತು. ಹೀಗೆ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕಾಡ್ತಿತ್ತು. ಮಕ್ಕಳಿಗೆ ಯಾವುದೇ ವಿಧದ ಅಸೌಕರ್ಯವಿರಲಿಲ್ಲ. ಮನೆಯ ಶ್ರೀಮಂತಿಕೆಯ ದ್ಯೋತಕವಾಗಿ ಒಂದು ಸಾರೋಟು ಮತ್ತು ಸಾರೋಟಿಗೆ ಒಬ್ಬ ನಿಯಮಿತ ಗಾಡಿ ಓಡಿಸುವವನಿದ್ದ. ಮನೆಯ ಸದಸ್ಯರ ಅವಶ್ಯಕತೆಗೆ ತಕ್ಕ ಹಾಗೆ ಆ ಸಾರೋಟಿನ ಚಾಲಕ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗಿ ಪುನಃ ತಂದು ಬಿಡುವ ಕೆಲಸವನ್ನು ಮಾಡ್ತಿದ್ದ. ವಿಶ್ವನಾಥ ದತ್ತರ ಮಕ್ಕಳನ್ನು ಸಾರೋಟ್ನಲ್ಲೇ ಶಾಲೆಗೆ ಕರೆದೊಯ್ಯಲಾಗ್ತಿತ್ತು. ಪುನಃ ಮನೆಗೆ ಸಾರೋಟ್ನಲ್ಲೇ ಕರ್ಕೊಂಡು ಬರಲಾಗ್ತಿತ್ತು. ಬಾಲಕ ನರೇಂದ್ರ ದತ್ತ ಪ್ರತಿದಿನ ಅದೇ ಸಾರೋಟ್ನಲ್ಲಿ ಶಾಲೆಗೆ ಹೋಗ್ತಾ ಇದ್ದ ಮತ್ತು ಮನೆಗೆ ಅದೇ ಸಾರೋಟ್ನಲ್ಲಿ ಬರ್ತಾ ಇದ್ದ. ನರೇಂದ್ರ ದತ್ತನಿಗೆ ಆ ಸಾರೋಟಿನ ಮೇಲೆ ವಿಶೇಷ ಆಕರ್ಷಣೆ ಮತ್ತು ಪ್ರೀತಿ ಇತ್ತು. ಆತ ಸಾರೋಟಿನ ಮುಂದೆ ಕೂತ್ಕೊಂಡು ಸಾರೋಟನ್ನು ಓಡಿಸುವ ಚಾಲಕನನ್ನೇ ನೋಡ್ತಾ ಇದ್ದ. ಆತ ಚಾಬೂಕನ್ನು ಚಟ್ ಅಂತ ಗಾಳಿಯಲ್ಲಿ ಬೀಸಿ ಮಾಡೋ ಸದ್ದು, ಕುದುರೆಯ ಟಕ ಟಕ ಓಡುವ ಗತಿ, ಕುದುರೆಯ ಬಾಲದ ಜೂಲನ್ನು ಬೀಸುವ ಲಾಸ್ಯ ಎಲ್ಲನೂ ಕೂಡ ಅವನಿಗೆ ಅತ್ಯಂತ ಪ್ರಿಯವಾಗಿತ್ತು. ಶಾಲೆಗೆ ಹೋಗುವಾಗ ಬರೋವಾಗ ಸಮಯಕ್ಕೆ ಸರಿಯಾಗಿ ಅಲ್ಲಿದ್ದು ಎಲ್ಲರಿಗಿಂತ ಮುಂದಾಗಿ ಸಾರೋಟನ್ನು ತಾನು ಹತ್ತಿ ಮುಂಭಾಗದಲ್ಲಿ ಆತ ಕೂತು ಬಿಡ್ತಿದ್ದ. ಕೆಲವೊಂದು ಸಲ ಸಾರೋಟಿನ ಚಾಲಕ ನರೇಂದ್ರನ ವಿಶೇಷ ಆಸಕ್ತಿಯನ್ನು ಕಂಡು ತನ್ನ ಕೈಯ ಲಗಾಮನ್ನು ನರೇಂದ್ರನಿಗೆ ಕೊಟ್ಟು ಗಾಡಿ ಹೊಡಿ ಹೊಡಿ ಅಂತ ಇದ್ದ. ನರೇಂದ್ರನಿಗೆ ಆಗ ಎಲ್ಲಿಲ್ಲದ ಸಂಭ್ರಮವಾಗ್ತಾ ಇತ್ತು. ಆತ ಲಗಾಮು ಹಿಡಿದ ಚಾಲಕನ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ಸಾರೋಟನ್ನು ಓಡಿಸುವ ತನ್ನ ಹಂಬಲವನ್ನು ಪೂರ್ಣಗೊಳಿಸ್ಕೊಳ್ತಾ ಇದ್ದ. ಮಜ್ವಾಗಿರುತ್ತಲ್ವಾ ಗಾಡಿ ಬಿಡೋದು, ಕುದುರೆ ಗಾಡಿ ಓಡಿಸೋದು ಎಲ್ಲ? ಹೌದು. ಏನ್ ಹೇಳ್ತಾರೆ ಕುದುರೆ ಗಾಡಿಗೆ? ಟಾಂಗ ಅಂತಾರೆ. ಮತ್ತೆ ಸಾರೋಟು ಅಂದರೆ ಕುದುರೆ ಗಾಡಿನೇ ಸ್ವಲ್ಪ ವೈಭವೋಪೇತವಾಗಿದ್ದರೆ ಅದನ್ನು ಸಾರೋಟು ಅಂತಾರೆ. ಅದಿರಲಿ, ಕತೆ ಬಿಟ್ಟು ಬೇರೆನೇ ಮಾತಾಯ್ತಲ್ಲ. ಆ ದಿನ ವಿಶ್ವನಾಥ ದತ್ತರು ಕೆಲಸ ಕಾರ್ಯ ಇಲ್ಲದೆ ಸ್ವಲ್ಪ ಆರಾಮವಾಗಿ ಇದ್ದರು. ಹೊರಗಿನ ಚಾವಡಿಯಲ್ಲಿದ್ದ ಆರಾಮ ಕುರ್ಚಿಯಲ್ಲಿ ಕೂತು ತಮ್ಮ ಸಂಜೆಯ ಚಹಾವನ್ನು ಸೇವಿಸ್ತಾ ಇದ್ದರು. ನರೇಂದ್ರ ಅಂಗಳದಲ್ಲಿ ಆಟ ಆಡ್ತಾ ಇದ್ದ. ಆಗ ಬಜಾರಿಗೆ ಹೋಗಿದ್ದ ಸಾರೋಟು ಮನೆಗೆ ವಾಪಸ್ಸಾಗಿ ಅಂಗಳದಲ್ಲಿ ನಿಂತಿತ್ತು. ನರೇಂದ್ರ ಆಟವನ್ನು ನಿಲ್ಲಿಸಿ ಸಾರೋಟನ ನೋಡ್ತಾ ನಿಂತ. ಕುದುರೆ ವಿರಾಮವಾಗಿ ನಿಂತು ಹುಲ್ಲನ್ನು ಮೇಯ್ತಾ ಇತ್ತು. ನರೇಂದ್ರನಿಗೆ ಸಾರೋಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ನೋಡುವಾಗ ಪ್ರತಿ ಬಾರಿ ಹೊಸದಾಗಿ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಆಗ ವಿಶ್ವನಾಥ ದತ್ತರ ಗಮನ ಮಗನ ಮೇಲೆ ಹೋಗುತ್ತೆ. ಓದ್ನಲ್ಲಿ ಸದಾ ಚುರುಕಾಗಿದ್ದ ಚಾಣಾಕ್ಷನಾಗಿದ್ದ ಮಗನ ಮೇಲೆ ವಿಶೇಷ ಪ್ರೀತಿ ಇತ್ತು ಅವರಿಗೆ. ನನ್ನ ಈ ಮುದ್ದಿನ ಮಗ ಜೀವನದಲ್ಲಿ ಮುಂದೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ. ಅವರು ನರೇಂದ್ರ ಏನಾಗಕ್ಕೆ ಬಯಸ್ತಾನೆ ಅಂತ ಕೇಳಿ ತಿಳ್ಕೊಳ್ಳೋಕ್ಕೆ ಉತ್ಸುಕರಾಗ್ತಾರೆ. ಮಗನನ್ನು ಹತ್ರ ಕರೆದು, ನರೇಂದ್ರ, ನೀನು ದೊಡ್ಡವನಾದ ಮೇಲೆ ಏನಾಗಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದರು. ನರೇಂದ್ರ ತಟ್ಟಂತ ನಾನು ಸಾರೋಟಿನ ಚಾಲಕನಾಗ್ತೀನಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾನೆ.
ವಿಶ್ವನಾಥರಿಗೆ ಮಗನ ಮಾತು ಕೇಳಿ ತುಂಬ ಸಿಟ್ಟು ಬರುತ್ತೆ. ಮಗನ ಬಾಯಿಂದ ಇನ್ನೂ ಹೆಚ್ಚಿನದ್ದೇನನ್ನೋ ನಿರೀಕ್ಷೆ ಮಾಡಿದ್ದ ಅವರಿಗೆ ಇದನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಅವರು ನರೇಂದ್ರನನ್ನು ಧರ್ಧರ ಅಂತ ಹೇಳ್ಕೊಂಡು ಪತ್ನಿ ಭುವನೇಶ್ವರಿಯ ಮುಂದೆ ನಿಲ್ಲಿಸ್ತಾರೆ. ನೋಡು, ನಿನ್ನ ಮಗ ಏನು ಹೇಳ್ತಾ ಇದ್ದಾನೆ? ಆತ ಬೆಳೆದು ದೊಡ್ಡವನಾದಮೇಲೆ ಸಾರೋಟಿನ ಚಾಲಕ ಆಗ್ತಾನಂತೆ ಅಂತ ದುಮುಗುಡ್ತಾ ಹೇಳಿದರು. ಪತಿಯ ಕೋಪ ನೋಡಿ ಭುವನೇಶ್ವರಿ ದೇವಿ ಏನು ಹೇಳದೆ ಸುಮ್ಮನಾಗ್ತಾರೆ. ತಂದೆಯ ಕೋಪದಿಂದ ಸಪ್ಪಗಾದ ನರೇಂದ್ರನನ್ನು ನೋಡಿ ತಾಯಿ ಭುವನೇಶ್ವರಿಯ ಕರುಳು ಚುರುಕನ್ನತ್ತೆ. ಅವರು ಮಗುವನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾರೆ. ನರೇಂದ್ರ ಆಗ ಮುಗ್ಧತೆಯಿಂದ ಕೇಳ್ತಾನೆ, ಅಮ್ಮ, ಸಾರೋಟಿನ ಚಾಲಕನಾಗೋದು ತಪ್ಪೇ ಅಂತ. ಅಮ್ಮ ಭುವನೇಶ್ವರಿ ಕೂಡಲೇ ಎದುರಿಗೆ ಗೋಡೆಯ ಮೇಲೆ ತೂಗು ಹಾಕಿದ್ದ ಭಗವದ್ಗೀತೆಯ ಚಿತ್ರದಲ್ಲಿದ್ದ ಶ್ರೀಕೃಷ್ಣನತ್ತ ಕೈ ಮಾಡಿ, ಖಂಡಿತ ತಪ್ಪಿಲ್ಲ ಕಂದ, ನೀನು ಅಂತಿಂಥ ಸಾರಥಿ ಅಲ್ಲ, ಶ್ರೀಕೃಷ್ಣನಂಥ ಸಾರಥಿಯಾಗು. ಈ ಭಾರತವೆಂಬ ರಥದ ಸಾರಥಿಯಾಗು. ಆಧ್ಯಾತ್ಮದ ಹಿಂದುತ್ವದ ಲಗಾಮು ಹಿಡಿದು ಜಗತ್ತಿಗೆ ಅದರ ಮಹಿಮೆಯನ್ನು ಸಾರು. ವಿಶ್ವದಲ್ಲಿ ವಿಶ್ವ ಧರ್ಮವನ್ನು ಹರಡುವ ಸಾರಥಿಯಾಗು ಅಂತ ಹೇಳಿದ್ರಂತೆ. ಈ ಮಾತು ಬಾಲಕನ ಮನದಲ್ಲಿ ನೆಟ್ಟೋಯ್ತು. ಮುಂದೆ ಆದದ್ದು ಅಗಾಧ ಇತಿಹಾಸ. ವಿಶ್ವ ವಿಜಯಿಯಾಗಿ, ವೀರ ಸನ್ಯಾಸಿಯಾಗಿ, ವಿಶ್ವ ಬಾಂಧವನಾಗಿ ನರೇಂದ್ರದತ್ತ ವಿವೇಕಾನಂದರಾದರು. ಅಂದು ತಾಯಿ ಹಾಕಿದ ಭದ್ರ ಬುನಾದಿಯನ್ನು ತನ್ನ ಆಧಾರವಾಗಿ ಮಾಡಿಕೊಂಡು ವಿಶ್ವ ಮಾನವನಾಗಿ, ಮಹಾಮಹಿಮನಾಗಿ ಅವರು ಬೆಳೆದು ಬಂದ ರೀತಿ ಅದ್ವಿತೀಯವಾಗಿತ್ತು. ಹಿಂದೂ ಧರ್ಮದ ಚುಕ್ಕಾಣಿ ಹಿಡಿದ ಶ್ರೇಷ್ಠ ಸಾರಥಿಯಾಗಿ ಹೊರಹೊಮ್ಮಿ ತಮ್ಮ ತಾಯಿಯ ಮಾತನ್ನು ಅವರು ಸತ್ಯ ಮಾಡಿದರು. ಕೊನೆಗೂ ತಾಯಿ ಭುವನೇಶ್ವರಿಯ ಮಾತು ಸತ್ಯವಾಯಿತು. ಅವರು ಸಾರಥಿ ಆದ್ರು. ಹಿಂದೂ ಧರ್ಮದ ಸಾರಥಿ ಆದ್ರು. ಹ್ಞೂ ಮಕ್ಕಳೇ, ತಾಯಿ ಕಲಿಸಿದ ಪಾಠ ಜೀವನದ ಪಾಠವಾಗುತ್ತೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.